ಎಲ್ರಿಗೂ ನಮಸ್ಕಾರ. ನಾನ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ ನಾನು ಕೊರಗಜ್ಜ ಸ್ವಾಮಿ ಟೆಂಪಲ್ ತೋರಿಸ್ತೀನಿ ಅಂತ. ಹಂಗೂ ಹಿಂಗೂ ಕಾಲ ಕೂಡಿ ಬಂದೇ ಬಿಡ್ತು ನಾವು ಅಜ್ಜನ್ ದರ್ಶನಕ್ಕೆ. ತುಂಬಾ ವರ್ಷದಿಂದ ಕುತ್ತಾರು ಹೋಗ್ಬೇಕು, ಅಜ್ಜನ್ ನೋಡ್ಬೇಕಂತ ಅನ್ಕೊಂಡಿದ್ವಿ. ಅದು ಆಗ್ಲೇ ಇಲ್ಲ. ಕೊನೆಗೂ ನನ್ನ ಆಸೆಗಳೆಲ್ಲ ಒಂದೊಂದಾಗಿ ದೇವಸ್ಥಾನಗಳ ಸುತ್ತದ ಈಡೇರ್ತಾ ಇದೆ. ನಾನ್ ಮಾತ್ರ ಯಾಕೆ ನೋಡೋದು, ಗೊತ್ತಿಲ್ಲದೆ ಇರೋ ನಂತರ ಇರೋರು ಕೂಡ ನೋಡ್ಕೊಳ್ಳಿ ಅಂದ್ರೆ ಜಾಸ್ತಿ ಕೊರಗಜ್ಜ ಟೆಂಪಲ್ ಅಲ್ಲಿ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ತೆಗಿಯೋಕ್ ಬಿಡಲ್ಲ. ಇಲ್ಲಿ ಅಜ್ಜಂಗೆ ನಾವು ಬೀಡ, ಡ್ರಿಂಕ್ಸ್ ಮತ್ತೆ ಹಾ ಚಕ್ಕುಲಿ ಹೂವೆಲ್ಲ ಇಲ್ಲಿ ಪೂಜೆ ಏನಾದ್ರು ಏನಕ್ಕೆ ತಗೊಳ್ಬೇಕು ಸಂಕಲ್ಪ ಮಾಡ್ಕೊಳಕ್ಕೆ ಎಲ್ಲ ತಗೊಂಡು ಒಳಗಡೆ ಹೋಗಿ ನಾವು ಅಲ್ಲಿ ಇಟ್ಟು ಒಂದು ಅಜ್ಜನಿಗೆ ನಮಸ್ಕಾರ ಮಾಡಿ ಸಂಕಲ್ಪ ಮಾಡ್ಕೊಂಡು ಆಚೆ ಬರ್ಬೇಕು. ಇಲ್ಲಿ ಏನಾದ್ರೂ ಅಪ್ಪಿ ತಪ್ಪಿನೂ ವಿಡಿಯೋ ಮಾಡ್ಕೊಳಕ್ ಹೋದ್ರೆ ಹೊಡೆ ಬೈತಾರೆ. ನಾವಂತೂ ಆತರ ಕೆಲಸ ಮಾಡಕ್ ಹೋಗ್ಲಿಲ್ಲ. ಇಲ್ಲಿಂದಾನೇ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನನ್ನ ಫ್ರೆಂಡಿಗೆ ಗೊತ್ತು ಅಲ್ಲಿ ವಿಡಿಯೋ ಮಾಡ, ಅವಳು ಮುಂಚೆ ಹೋಗಿದ್ದಾಳೆ, ಅವ್ರಿಗೆ ಗೊತ್ತಿದೆ, ಅವ್ರು ಹೇಳಿರ್ಲಿಲ್ಲ ಆತರ ಇಲ್ಲ ಅಂತ. ಆದ್ರೂ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಹೊರಗಡೆಯಿಂದ. ಆಗ ಅವರು ಹೇಳಿದ್ರು, ಅಲ್ಲಿ ರಿಕ್ಷಾದವ್ರು ಹೇಳಿದ್ರು, ಇಲ್ಲಿ ವಿಡಿಯೋ ಮಾಡಂಗಿಲ್ಲಮ್ಮ, ನೀವು ವಿಡಿಯೋ ಮಾಡ್ಬೇಕು ಅಂದ್ರೆ ಆ ಸೈಡಿಗೆ ನಿಂತ್ಕೊಂಡ್ ಮಾಡ್ಬೇಕು, ಇಲ್ಲಾಂದ್ರೆ ಈ ಕಡೆ ಸೈಡಿಗೆ ನಿಂತ್ಕೊಂಡ್ ಮಾಡ್ಬೇಕು, ಈ ಸೆಂಟ್ರಲ್ ಅಂತೂ ಮಾಡ್ಲೇಬೇಡಿ ಅಂತ ಹೇಳಿದ್ರು. ಅಲ್ಲಿ ತುಂಬಾ ಬೋರ್ಡ್ ಗಳೆಲ್ಲ ಹಾಕಿದ್ದಾರೆ. ಏನಾದ್ರೂ ಯಾರಾದ್ರೂ ಹೊಸದಾಗಿ ಬರೋರು ಭೂತ ಕೋಲ ಏನಾದ್ರೂ ಕೋಲ ಮಾಡಿಸ್ಬೇಕಂದ್ರೆ ಅಲ್ಲಿ ಸೇವಾ ಕೌಂಟರ್ ಇದೆ, ಅಲ್ಲಿ ನೀವು ಟಿಕೆಟ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿ ಸಂಜೆ 5 ಗಂಟೆ ಮೇಲೆ ಹೆಣ್ಮಕ್ಳಿಗೆ ಇಲ್ಲಿ ಎಂಟ್ರಿ ಇಲ್ಲ. ಗಂಡ್ ಮಕ್ಳು ಮಾತ್ರ ಬರ್ಬೋದು, ಹೆಣ್ಮಕ್ಳು ಬರೋ ಆಗಿಲ್ಲ ಸಂಜೆ ಮೇಲೆ. ಅದೊಂದು ವಿಷಯ ಗೊತ್ತಾಯ್ತು. ನಾವು ಬಿಸಿಲಿದೆ ಸಂಜೆ ಹೋಗೋಣ ಅಂತ ಇದ್ದಿದ್ರೆ ನಮ್ನ ಕೂಡ ಸೇರಿಸ್ತಾ ಇರ್ಲಿಲ್ಲ. ಮತ್ತೆ ನಾವು ಕೊರಗಜ್ಜ ಸ್ವಾಮಿನ ನೋಡ್ಕೊಂಡು ಈ ಕಡೆ ಕೆಳಗಡೆ ಇನ್ನೂ ಒಂದು ಆದಿಸ್ಥಳ ಅಂತ ಹೇಳಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಆದಿಸ್ಥಳ ಫಸ್ಟ್ ನೋಡಿದ್ವಲ್ಲ, ಅದೇ ಹಿಂದಿನ ಕಾಲದಿಂದ ಇರೋದಂತೆ. ಆದ್ರೆ ಈಗ ಮಾಡಿರೋದು ಹೊಸದಾಗಿ ಮಾಡ್ತಾ ಇರೋದು, ಹೊಸದಾಗಿ ಕೆಲಸ ನಡೀತಾ ಇದೆ ಇಲ್ಲಿ. ಅಲ್ಲೇ ದಾರಿಯಲ್ಲಿ ಬರ್ಬೇಕಾದ್ರೆ ಆದಿಶಕ್ತಿ ದೇವಸ್ಥಾನ ಅಮ್ಮನವ್ರ ಕಂಡ್ಬಿಟ್ಟು ಅಲ್ಲಿ ಕೂಡ ನಾವು ಕೈ ಮುಗ್ದು ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ನಾವು ನಡೀತಾ ಬಂದ್ವಿ. ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ತುಂಬಾನೇ ಸ್ವಲ್ಪ ಮಟ್ಟಿಗೆ ನಡಿಬೇಕಾಗಿತ್ತು. ನೀವೇನಾದ್ರೂ ಸ್ವಂತ ವೆಹಿಕಲ್ ಅಲ್ಲಿ ಬಂದ್ರೆ ಏನ್ ಇಲ್ಲ, ಆರಾಮಾಗಿ ಬರ್ಬೋದು. ಇಲ್ಲಿ ಒಂದು ಪಂಜುರ್ಲಿ ದೇವಸ್ಥಾನ ಕೂಡ ಇತ್ತು, ಸಣ್ಣ ಗುಡಿ ಇತ್ತು, ಅಲ್ಲಿಗೂ ಕೂಡ ನಾವು ಹೋಗಿದ್ವಿ. ಅಲ್ಲಿಗೂ ಹೋಗಿ ಕೈ ಮುಗ್ದು ಬಂದ್ವಿ. ಅಲ್ಲಿ ಓಪನ್ ಇರ್ಲಿಲ್ಲ, ಯಾಕಂದ್ರೆ ನಾವು ಬಂದಿದ್ ಟೈಮ್ ಮಧ್ಯಾಹ್ನ ಟೈಮ್. ಓಪನ್ ಇರುತ್ತೆ ಏನೋ ಗೊತ್ತಿಲ್ಲ. ನಾನ್ ಬಂದಿರೋದು ಫಸ್ಟ್ ಟೈಮ್, ನನ್ನ ಫ್ರೆಂಡು ಕೂಡ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್. ಅಲ್ಲಿ ಫಸ್ಟಿಗೆ ತೋರಿಸ್ನಲ್ಲ ಆ ಟೆಂಪಲ್ಗೆ ಹೋಗಿದ್ದಾರೆ ಅವರು. ಈ ದೇವಸ್ಥಾನಕ್ಕೆ ಬಂದಿರೋದು ಅವ್ರು ಇದೇ ಫಸ್ಟ್ ಅಂತೆ, ಹಂಗೆ ಹೇಳಿದ್ರು. ನಾನು ಇಲ್ಲಿಗೆ ಬರ್ಲೇ ಇಲ್ಲ, ಇವಾಗ ಬರ್ತಾ ಇರೋದು ಅಂತ ಹೇಳಿದ್ರು. ಅದನ್ನ ಹಂಗೆ ಅವರಿಗೂ ಗೊತ್ತಿರ್ಲಿಲ್ಲ, ನಾವು ಕೇಳ್ಕೊಂಡ್ ಬಂದಿದ್ದು ಇಲ್ಲಿಗೆ. ಇಲ್ಲಿ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ತಗೊಳ್ಬೋದು ಅಂತ ಹೇಳಿದ್ರು. ಅವ್ರ ಹತ್ರ ಕೇಳಿದ್ವಿ ಮುಂಚೆ, ನಾವು ಸುಮ್ನೆ ಯಾಕೆ ಅವ್ರ ಕೈಲಿ ಬೈಸ್ಕೊಳ್ಳೋದಂತ ಮುಂಚೆನೆ ಕೇಳಿದ್ವಿ. ಅಣ್ಣ ಇಲ್ಲಿ ವಿಡಿಯೋ ಮಾಡ್ಬೋದಾ ಅಂತ. ಅದಕ್ಕೆ ವಿಡಿಯೋ ಫೋಟೋ ತಗೊಳ್ಬೋದಾ ಅಂತ. ಅದಕ್ಕೆ ತಗೊಳ್ಳಿ ಅಂತ ಹೇಳಿದ್ರು. ಬಟ್ ಆದ್ರೆ ನಾವು ದೇವ್ರದ್ದು ಮಾತ್ರ ತಗೊಳ್ಬೇಕು, ಒಳಗಡೆ ಹೋಗ್ಬಿಟ್ಟು. ರಕ್ತೇಶ್ವರಿ ದೇವ್ರು ಇದು, ಒಳಗಡೆ ದೇವ್ರದ್ದು ಮಾತ್ರ ತಗೊಳ್ಬೇಕು, ದೇವ್ರ ಪಕ್ಕ ಅಂತ ಹೇಳಿದ್ರು. ನೀವು ದೇವ್ರ ಪಕ್ಕ ಎಲ್ಲ ನಿಂತ್ಕೊಂಡು ಬೇಡ ತಗೊಳ್ಳೋದು ಅಂತ ಹೇಳಿದ್ರು. ಆಯ್ತು ಸರಿ ಅಂತ ನಾವು ದೇವ್ರದ್ದು ಮಾತ್ರ ತಗೊಂಡ್ ಬಂದ್ವಿ. ಇಲ್ಲೂ ತುಳುವಿನಲ್ಲಿ ಬರ್ದಿದ್ದಾರೆ, ತುಳು ಅಂದ್ರೆ ಕನ್ನಡದಲ್ಲಿ ಬರ್ದಿದ್ದಾರೆ, ಅದು ತುಳುವಿನ ಅರ್ಥ. ಅದು ಸರಿಯಾಗಿ ನಂಗೆ ಅರ್ಥ ಆಗಲ್ಲ, ಯಾಕಂದ್ರೆ ನಂಗೆ ತುಳು ಬರೋದಿಲ್ಲ, ಹಾಗೆ ನಂಗೆ ಗೊತ್ತಿಲ್ಲ. ಮತ್ತೆ ಅಲ್ಲಿ ಬರ್ದಿದೆ ನೋಡಿ, ಇದೇ ದೇವ್ರು ಇಲ್ಲಿ ಇರೋದು. ಅಲ್ಲಿ ಫಸ್ಟ್ ಗೆ ತೋರಿಸಿದ್ದು ನಾನು ರಕ್ತೇಶ್ವರಿ ಅಂತ. ಅದ್ರ ದೇವ್ರದ್ದು ಮುಖವಾಡ ಬೇರೆ ತರ ಇತ್ತು, ಚೆನ್ನಾಗಿತ್ತು. ತುಂಬಾನೇ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದು ಹೋಗಿ. ದೈವನ್ನ ಅಜ್ಜಂತ ದರ್ಶನದಿಂದ ನೆಮ್ಮದಿ ಸಿಗುತ್ತೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಮಗೆ ಫಸ್ಟ್ ನೆಮ್ಮದಿ ಬೇಕಂತಾನೆ ಕೇಳ್ಕೊಳ್ಳೋದು. ನೆಮ್ಮದಿ ಅಂತೂ ಸಿಗುತ್ತೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ. ಇಲ್ಲಿ ಒಂದು ಚೊಂಬು ಕೂಡ ತಗೊಂಡೋಗಿ ಅಂತ ಹೇಳ್ತಾ ಇದ್ರು, ಅಂದ್ರೆ ಒಂದು ಹುಂಡಿ ತರ ಇದೆ, ಅದನ್ನ ತಗೊಂಡೋಗಿ ನೀವು ಏನಾದ್ರೂ ಅಜ್ಜನಲ್ಲಿ ಬೇಡ್ಕೊಂಡು ಈ ಕಾಣಿಕೆ ತುಂಬಿಸಿ ಬರುವಾಗ ತನ್ನಿ ಅಂತ ಹೇಳಿದ್ರು. ಏನಾದ್ರೂ ಕಾರ್ಯ ಸಿದ್ಧಿ ಆಗ್ಬೇಕು ಅಂತ ಹೇಳಿದ್ರು. ನಾವು ತಗೊಂಡೇ ಬರ್ಲಿಲ್ಲ. ನೀವು ಯಾರಾದ್ರೂ ವಿಡಿಯೋ ನೋಡೋರು, ಮುಂಚೆ ಹೋಗಿರೋರು, ತಗೊಂಡ್ ಬಂದಿದ್ರೆ ಕಮೆಂಟ್ ಮಾಡಿ. ಇದೆ ನೋಡಿ ಆದಿಸ್ಥಳ ಸ್ವಾಮಿ ಕೊರಗಜ್ಜ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಆದ್ರೆ ಇದು ಆದಿಸ್ಥಳ ಅಲ್ಲ ಅಂತ ಅವ್ರು ಹೇಳಿದ್ರು. ನಾನು ಮುಂಚೆ ಮಾತಾಡ್ಸ್ದೆ ನೋಡಿ, ಪೀಡ ತಗೊಳ್ಬೇಕಾದ್ರೆ ಅವ್ರು ಹೇಳಿದ್ರು.
ದೈವ ಅಂದ್ರೆ ಇಲ್ಲೊಂದು ಮುಖವಾಡ ಇದೆ, ಅಜ್ಜಂದು ತ್ರಿಶೂಲ ಇದೆ, ಅಜ್ಜಂದು ಇದೆ. ಅಲ್ಲಿ ಕೂಡ ಆದಿಸ್ಥಳ ಇನ್ನೊಂದು ಫಸ್ಟ್ ತೋರಿಸಿದ ಅಲ್ಲಿ ಕೂಡ ದೈವದ್ದು ಇದೇ ತರಾನೇ ಇರೋದು. ಯಾರೆಲ್ಲ ಹೋಗಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ನಾವು ಇಷ್ಟು ನೋಡ್ಕೊಂಡು ವಾಪಸ್ ಬಂದ್ಬಿಟ್ವಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಅಜ್ಜನ ದರ್ಶನ ಮಾಡ್ಕೊಂಡು ಖುಷಿ ಆಯ್ತು ಅನ್ಕೊಂಡಿದೀನಿ. ಇದೇ ಖುಷಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನಾಳೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.